ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಟೋ ವ್ಲಾಗ್ ಸೆಟಪ್ ಪ್ರೀವಿಯಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ. ಸೊ ನೀವೀಗ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಹೆಲ್ಮೆಟ್ಟು, ಗೋಪ್ರೋ ಮತ್ತು ಮೀಡಿಯಾ ಮೋಡು, ಹೌಸಿಂಗು, ಮೈಕು ಮತ್ತು ಗೋಪ್ರೋ ಮೈಕ್ ಅಡಾಪ್ಟ್ರು, ಇದಿಷ್ಟು ಎಕ್ವಿಪ್ಮೆಂಟ್ಸ್ ಇದೆ. ಸೊ ಈ ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡು ಹೇಗೆ ಹೆಲ್ಮೆಟಿಗೆ ಸೆಟಪ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೌಂಟ್ನ ಫಿಕ್ಸ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಆ ಚಿನ್ ಮೌಂಟ್ನ ಪ್ಲೇಸ್ ಮಾಡೋದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಒಂದು ಕತ್ರಿ, ಒಂದು ಕಟರು, MC ಅರಾಲ್ಡಿಡು, 3M ಟೇಪು, ಕರ್ವ್ಡ್ ಮೌಂಟು ಮತ್ತು ಟೇಪ್. ಸೊ ಫಸ್ಟ್ ನಾನು ಈ ಪೋರ್ಷನ್, ಈ ಹೆಲ್ಮೆಟ್ ಪೋರ್ಷನ್ ಏನಿದೆ, ಈ ಪೋರ್ಷನ್ಗೆ ಈ ಟೇಪ್ನ ಅಂಟಿಸ್ತೀನಿ. ಏನಕ್ಕೆ ಈ ಥರ ಟೇಪ್ ಅಂಟಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ, ಸೊ ನಾನು MC ಅರಾಲ್ಡಿಡು ಇದೆಲ್ಲ ಆಗ್ತಾ ಇರೋದ್ರಿಂದ ಸೊ ಹೆಲ್ಮೆಟ್ ಗಲೀಜ್ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಈ ಟೇಪ್ ಹಾಕ್ಕೊಂಡು ಮತ್ತೆ ಟೇಪ್ನ ರಿಮೂವ್ ಮಾಡಿದ್ರೆ ಸೊ ಹೆಲ್ಮೆಟ್ ಕ್ಲೀನಾಗಿರುತ್ತೆ. ಸೊ ಅಷ್ಟು ಚೆನ್ನಾಗಿರೋ ಹೆಲ್ಮೆಟ್ನ ಹಾಳು ಮಾಡ್ಕೊಳೋದು ಇಷ್ಟ ಇಲ್ಲ. ಸೊ ಕೇರ್ಫುಲ್ಲಾಗಿ ಈ ಥರ ನೀಟಾಗಿ ಟೇಪ್ ಹಾಕ್ಕೊತಿದ್ದೀನಿ. ಸೊ ಈ ಟೇಪ್ ಹಾಕೋದ್ರಿಂದ ಏನು ಹೆಲ್ಮೆಟಿಗೇನು ಡ್ಯಾಮೇಜ್ ಆಗಲಿ ಅಥವಾ ಸ್ಟಿಕ್ಕರ್ ಹೋಗೋದಾಗಲಿ ಆ ಥರ ಎಲ್ಲ ಏನೂ ಆಗಲ್ಲ. ಸೊ ನೀವೀಗ ಅಬ್ಸರ್ವ್ ಮಾಡಿದ್ರೆ ನಾನು ಈ ಥರ ಟೇಪ್ ಹಾಕಿ ನಾನು ಸೆಂಟರ್ ಆಫ್ ದ ಹೆಲ್ಮೆಟ್ಟಿಗೆ ಇಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ್ಯಸ್ ಪರ್ ಈ ಕರ್ಡ್ ಮೌಂಟ್ ಪ್ರಕಾರ. ಸೊ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾನೀಗ MC ಹಾಕಬೇಕಾದ್ರೆ ಇಲ್ಲಿ ನಂದು ವೆಂಟಿಲೇಷನ್ ಮೂಮೆಂಟ್ ಏನಿದೆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನನಗೆ ಪ್ಲೇಸ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಾನು MC ಏನಾದರೂ ಹಾಕ್ಬಿಟ್ಟೆ ಅಂತಂದರೆ ಮತ್ತೆ ಅದನ್ನು ಮೂವ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈಗ ನಾನು ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಸೊ ಫಸ್ಟ್ ನಾನು ಈ ಏನು ಕರ್ವ್ಡ್ ಮೌಂಟ್ ಇದೆ ಇದಕ್ಕೆ MC ಪ್ಲೇಸ್ ಮಾಡಿ, ಅದಾದಮೇಲೆ ಇಲ್ಲಿ ಥರ ಪ್ಲೇಸ್ ಮಾಡಿ ಮಾರ್ಕ್ ಮಾಡ್ಕೊತೀನಿ. ಸೊ ಈಗ ನೋಡೋದಾದರೆ ನಾನು MC ಎರಡು ಸಪ್ರೇಟ್ ಪ್ಯಾಕೆಟ್ಸ್ ಇರುತ್ತೆ ಈ ಒಂದು ಬಾಕ್ಸಲ್ಲಿ. ಸೊ ಅವೆರಡನ್ನ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಈ ಸರ್ಫೇಸಿಗೆ ಅಪ್ಲೈ ಮಾಡಿ ಅದನ್ನು ಇಲ್ಲಿ ಪ್ಲೇಸ್ ಮಾಡ್ಕೊತೀನಿ. ಸೊ ಈಗ ಆಲ್ರೆಡಿ ನೀವು ನೋಡಿರೋ ಪ್ರಕಾರ ನಾನು ನೀಟಾಗಿ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದ್ರ ಪ್ರಕಾರ ನಾನು ಈಗ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸೊ ನೀವೀಗ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪ್ಲೇಸ್ ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ. ಸ್ಪ್ರೆಡ್ ಮಾಡಿದ್ದಾದಮೇಲೆ ಆ ಪರ್ಟಿಕ್ಯುಲರ್ ಹೆಲ್ಮೆಟ್ ಮೇಲೆ ಫಿಕ್ಸ್ ಮಾಡೋದಕ್ಕೆ ಇಡ್ತೀನಿ. ಸೊ ಕಟರ್ ಏನಕ್ಕೆ ಅಂತ ಅಂದರೆ, ಸೊ ನೀವೀಗ ಇಲ್ಲಿ ಏನು ಯು ಶೇಪಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಅಷ್ಟು ಶೇಪಲ್ಲಿ ನಾನು ಇದನ್ನು ರಿಮೂವ್ ಮಾಡಿಬಿಡ್ತೀನಿ. MC ಸ್ಪ್ರೆಡ್ ಆಗೋದು ಬೇಡ ಅಲ್ಲಿಗೆ ಅಂತ ಫಸ್ಟು ಪ್ಲೇಸ್ ಮಾಡೋಣ. ಸೊ ನೋಡಿ ಈಗ ಕಂಪ್ಲೀಟಾಗಿ MC ಹಾಕಿದ್ದಾದಮೇಲೆ ಈ ಥರ ಆಗಿದೆ. ಸೊ ಇದನ್ನು ಫುಲ್ ಒಣಗೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಆಲ್ಮೋಸ್ಟ್ ಈ ಏನು ಟೇಪ್ ಹಾಕಿರೋದು ಹೆಂಗಿದೆ ಅಂತಂದರೆ, ಏನೋ ಆಪ್ರೇಷನ್ ಆದಮೇಲೆ ಬ್ಯಾಂಡೆಡ್ ಹಾಕಲ್ವಾ ಆ ಥರ ಕಾಣಿಸ್ತಿದೆ ಅನಿಸುತ್ತೆ. ಸೊ ಈಗ ಇದು ಒಣಗಬೇಕು, ಫುಲ್ಲು ಓವರ್ ನೈಟ್ ಬಿಟ್ಬಿಟ್ಟು ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಕ್ಚುಲಿ ಈಗ MC ಹಾಕಿ ಮೌಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ, ನೀವೀಗ ಅಬ್ಸರ್ವ್ ಮಾಡ್ಬೋದು. ಸೊ ಈ ಮೌಂಟ್ನ ಸ್ವಲ್ಪ ನೈಸ್ ಸರ್ಫೇಸ್ ಇರೋದನ್ನು ರಫ್ ಸರ್ಫೇಸ್ ಮಾಡಿದ್ದೀನಿ. ಈಗ ಈ ಮೌಂಟಿಗೆ ಈ 3M ಟೇಪ್ನ ಈ ಥರ ಪೇಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಈ ಅರಾಲ್ಡಿಡ್ನ ಎರಡು ಮಿಕ್ಸ್ ಮಾಡಿಕೊಂಡು ಈ ಪೋರ್ಷನ್ಗೆ ಅಪ್ಲೈ ಮಾಡಿ ಅದಾದಮೇಲೆ ಈ 3Mನ ಈ ಥರ ಹಿಂಗೆ ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಈ ಪೋರ್ಷನ್ನಿಗೆ ಕರೆಕ್ಟಾಗಿ ಫಿಟ್ ಆಗೋ ಥರ ಪೇಸ್ಟ್ ಮಾಡ್ಬೇಕು ನಾನೀಗ. ಸೊ ಈಗ ಈ ಹಿಂದೆ ಯೆಲ್ಲೋ ಕಲರ್ ಏನು ಕಾಣ್ತಿದೆ ಅದನ್ನು ಪೀಲ್ ಮಾಡ್ತಿದ್ದೀನಿ. ಸೊ ಅದನ್ನು ರಿಮೂವ್ ಮಾಡಿ ನೀಟಾಗಿ ಸೊ
ಸೊ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಪ್ರೆಸ್ ಮಾಡಿದ್ದಾದಮೇಲೆ ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡ್ಬೋದು, ಈಗ ಇದು ಡ್ರೈ ಆದಮೇಲೆ ನೆಕ್ಸ್ಟು ಇದನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಈಗ ಇದು ಡ್ರೈ ಆಗಿದೆ, ಈಗ ಕರೆಕ್ಟಾಗಿ ನೋಡಿಕೊಂಡು ಇದಕ್ಕೆ ಪ್ಲೇಸ್ ಮಾಡಬೇಕು ನಾನು. ಸೊ ಇದನ್ನು ರಿಮೂವ್ ಮಾಡಿ, ಸೊ ಈಗ ಇದನ್ನು ರಿಮೂವ್ ಮಾಡಿದ್ದೀನಿ. ಸೊ ಈಗ ಕರೆಕ್ಟಾಗಿ ಈ ಆ್ಯಂಗಲ್ಗೆ ಪ್ಲೇಸ್ ಮಾಡ್ತಿದ್ದೀನಿ. ಸ್ವಲ್ಪ ಟೇಪ್ ಎಲ್ಲ ಹಾಕಿದ್ರೆ ನೀಟಾಗಿ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ಸೊ ಈಗ ನೀವು ನೋಡಿದ್ರೆ ನೀಟಾಗಿ ಫಿಕ್ಸ್ ಆಗಿದೆ. ಸೊ ಇದನ್ನ ಫುಲ್ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಫುಲ್ ಡ್ರೈ ಆದಮೇಲೆ ಅದಕ್ಕೆ ಕ್ಯಾಮ್ರಾನ ಮೌಂಟ್ ಮಾಡಿ ತೋರಿಸ್ತೀನಿ. ಸೊ ಫುಲ್ ಡ್ರೈ ಆಗಿದೆ. ಸೊ ಇದನ್ನು ಈಗ ರಿಮೂವ್ ಮಾಡ್ತಿದ್ದೀನಿ. ಸೊ ನೀವೀಗ ಅಬ್ಸರ್ವ್ ಮಾಡಿದ್ರೆ ಈಗ ಮೌಂಟು ನೀಟಾಗಿ ಪ್ಲೇಸ್ ಆಗಿದೆ. ಈಗ ಇಲ್ಲಿ ವೆಂಟಿಲೇಷನ್ ಅಥವಾ ಏರ್ ವೆಂಟಿಲೇಷನ್ ಇದು ಮೂಮೆಂಟು ಕರೆಕ್ಟಾಗಿದೆ. ಕರೆಕ್ಟಾಗಿ ಸೆಂಟರ್ ಆಫ್ ದ ಹೆಲ್ಮೆಟಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಈಗ ಸೈಡಲ್ಲಿ ಏನಿದೆ ಅದಕ್ಕೊಂದು ಸ್ವಲ್ಪ ಫಿನಿಶಿಂಗ್ ಮಾಡಿಕೊಂಡ್ರೆ ನಂದು ಮೌಂಟ್ ಪ್ಲೇಸ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಫಿನಿಶಿಂಗ್ ಆದಮೇಲೆ ಕ್ಯಾಮ್ರಾನ ಪ್ಲೇಸ್ ಮಾಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಈವನ್ ನಾನು ಇಲ್ಲೇ ಹೋಲ್ಡ್ ಮಾಡಿದ್ರು ಹಿಂಗೆ ಈ ಥರ ಪ್ರೆಸ್ ಮಾಡಿದ್ರು ಏನೂ ರಿಮೂವ್ ಆಗಲ್ಲ. ಸೊ ಈಗ ಲಾಸ್ಟಲ್ಲಿ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಫಿನಿಶಿಂಗ್ ಕೊಟ್ಬಿಟ್ಟು ಸೊ ದಟ್ ಮತ್ತೇನು ಅಡಿಷನಲ್ ಡ್ಯಾಮೇಜಸ್ ಏನೂ ಆಗದೆ ಇರೋ ಥರ ನೋಡ್ಕೊಬೋದು. ಅದಾದಮೇಲೆ ಕ್ಯಾಮ್ರಾನ ಫುಲ್ ವ್ಲಾಗ್ ಸೆಟಪ್ನ ಹಾಕಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ನೋಡಿ ಈಗ ಕಂಪ್ಲೀಟಾಗಿ ನಂದು ವ್ಲಾಗ್ ಸೆಟಪ್ ಚಿನ್ ಮೌಂಟ್ನ ಪ್ಲೇಸ್ ಮಾಡಿದ್ದೀನಿ ಹೆಲ್ಮೆಟಿಗೆ. ಅದಾದಮೇಲೆ ಹೌಸಿಂಗ್ ಒಳಗಡೆ ಗೋಪ್ರೋ ಮತ್ತು ಮೈಕ್ ಅಡಾಪ್ಟರ್ನ ಹಾಕಿಟ್ಟಿದ್ದೀನಿ. ಸೊ ಅದು ರೆಡಿ ಇದೆ. ಅದಾದಮೇಲೆ ಇದು TRRS ಇಂದ TRS ಕನೆಕ್ಟರು, ಇದು ಜೆ ಮೌಂಟು ಪ್ಲಸ್ ಒಂದು ಸ್ವಲ್ಪ ಎಕ್ಸ್ಟೆಂಡರು ಕರೆಕ್ಟ್ ಪ್ಲೇಸ್ಮೆಂಟ್ಗೋಸ್ಕರ. ಸೊ ಇದಿಷ್ಟನ್ನು ನಾನು ಈಗ ಹೆಲ್ಮೆಟಿಗೆ ಪ್ಲೇಸ್ ಮಾಡಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನೀವೀಗ ಇದನ್ನು ನೋಡ್ತಿದ್ರೆ ಇದು ನನ್ನ ಕಂಪ್ಲೀಟ್ ವ್ಲಾಗ್ ಸೆಟಪ್ಪು. ಸೊ ಅಬ್ಸರ್ವ್ ಮಾಡಿದ್ರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಯೂಸ್ಫುಲ್ಲು ಇದೆ ಅಂತ ಅನ್ಕೊಂತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.